ವಿಚ್ಛೇದಿತ ಮಹಿಳೆ ಜೊತೆ ಮದುವೆಯಾಗಿ ಮೋಸವನ್ನ ಮಾಡಲಾಗಿದೆ. ಇದು ಸ್ವಲ್ಪ ಡಿಫರೆಂಟ್ ಸ್ಟೋರಿ. 36 ಲಕ್ಷವನ್ನ ತಗೊಂಡು ಎಸ್ಕೇಪ್ ಆಗಿದ್ದಾನಂತೆ. ಬೆಂಗಳೂರ ಮೋಹನ್ ರಾಜ್ ವಿರುದ್ಧ ಈ ಗಂಭೀರವಾದಂತ ಆರೋಪ ಕೇಳಿಬಂದಿದೆ. ವಿಚ್ಛೇದಿತ ಮಹಿಳೆ ಜೊತೆಗೆ ಮದುವೆ ಆಗಿದ್ದಾನೆ, ಆಮೇಲೆ 36 ಲಕ್ಷ ಹಣ ತಗೊಂಡು ಈತ ಎಸ್ಕೇಪ್ ಆಗಿದ್ದಾನೆ ಅಂತೇಳಿ ಮೋಹನ್ ರಾಜ್ ವಿರುದ್ಧ ಆರೋಪ ಕೇಳಿಬಂದಿದೆ. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಳೆದ 10 ವರ್ಷಗಳಿಂದ ಮಹಿಳೆಗೆ ಮೋಹನ್ ಪರಿಚಯ ಆಗಿದ್ದ. 2022ರಲ್ಲಿ ಮಹಿಳೆ ಜೊತೆಗೆ ಮೋಹನ್ ರಾಜ್ ವಿವಾಹ ಮಾಡಿಕೊಂಡಿದ್ದ. 2023ರಲ್ಲಿ ದಂಪತಿಗೆ ಒಂದು ಹೆಣ್ಮಗು ಕೂಡ ಆಗಿತ್ತು. ಮನೆ ಕಟ್ಟೋದಕ್ಕೆ ಚಿನ್ನಾಭರಣ ಮಾರಿ 36 ಲಕ್ಷವನ್ನ ಮಹಿಳೆ ಕೊಟ್ಟಿದ್ದು. 36 ಲಕ್ಷ ಹಣವನ್ನ ಪಡೆದು ಈಗ ಈ ಮೋಹನ್ ರಾಜ್ ವಂಚನೆ ಮಾಡಿದ್ದಾನೆ ಆ ಮಹಿಳೆಗೆ ಅಂತ ಹೇಳಿ ಆಕೆ ಆರೋಪವನ್ನ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಫ್ಐಆರ್ ಕೂಡ ಆಗಿದೆ. ಕಳೆದ 10 ವರ್ಷಗಳಿಂದ ಮೋಹನ್ಗೆ ಹಾಗೇನೆ ಆ ಮಹಿಳೆಗೆ ಪರಿಚಯ ಇತ್ತು. 2022ರಲ್ಲಿ ಮದುವೆ ಆಗಿದ್ದಾರೆ. ಆಮೇಲೆ ಒಂದು ಮಗುನೂ ಹುಟ್ಟಿತ್ತು 2023ರಲ್ಲಿ. ದಂಪತಿಗೆ ಒಂದು ಹೆಣ್ಮಗುನೂ ಆಗಿದೆ. ಬಟ್ ಮನೆ ಕಟ್ಟಿಸ್ಬೇಕು ಅಂತ ಹೇಳಿ ಇದ್ದಂಥ ಚಿನ್ನಾಭರಣ ಎಲ್ಲ ಮಾರಿ ಆ ಮಹಿಳೆ ಆತನಿಗೆ ಹಣ ಕೊಟ್ಟಿದ್ದಾಳೆ. ಬರೋಬ್ಬರಿ 36 ಲಕ್ಷ. ಈಗ ಹಣನೂ ಇಲ್ಲ, ಆತನೂ ಇಲ್ಲ ಅನ್ನೋ ಪರಿಸ್ಥಿತಿ. ಅವನು ಸ್ವಲ್ಪ ದುಡ್ಡುಗಳು ಕೊಡು ಅಂತೇಳಿ ನನ್ನ ಮೈ ಮೇಲಿರೋ ಒಡವೆನೆಲ್ಲ ಅಡ ಇಡಿಸೋದು, ಕೆಲ್ಸಕ್ಕೆ ಹೋಗಿರೋ ಸಂಬಳನೆಲ್ಲ ಜಿ-ಪೇ ಮೂಲಕ ಕಳಿಸ್ಕೊಳ್ಳೋದು. ಆಮೇಲೆ ನಿಮ್ಮ ಅಣ್ದಿರತ್ತೆ ತಗೋಬಾ, ನಿಮ್ಮ ಅಮ್ಮನ ಒಡವೆ ಇಟ್ಟು ಸ್ವಲ್ಪ ಕೊಡ್ತೀನಿ, ಚೆನ್ನಾಗಿ ನೋಡ್ಕೋತೀನಿ, ನನ್ನ ಮನೆ ಕರ್ಕೊಂಡೋಗ್ತೀನಿ, ಮನೆ ಕಟ್ಟಿದ್ರೆ ನಾವೇ ತಾನೇ ಇರೋದು, ಆ ಮನೇಲಿ ಇನ್ನು ಯಾರು ಇರ್ತೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಅಮೌಂಟ್ ಮೂಲಕ ಎಲ್ಲ ತೊಗೊಂಡಿದ್ದಾನೆ ಸರ್. ಎಲ್ಲ ಕೊಟ್ಟ ಮೇಲೆ ನಾನು ಲಾಸ್ಟಲ್ಲಿ ಏನು ಮಾಡಿಬಿಟ್ಟ, ಗೃಹ ಪ್ರವೇಶ ದಿವಸ ಹೋಗೋಣ ಅಂತ ಹೇಳಿದ್ದಕ್ಕೆ ಕರ್ಕೊಂಡೋಗಿಲ್ಲ ಅವನು. ಇಲ್ಲ ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ದುಡ್ಡು ನನಗೆ ಕೊಟ್ಬಿಡು, ಮಕ್ಕಳು ಭವಿಷ್ಯತ್ತಾದರೂ ನಾನು ನೋಡಬೇಕು, ನಡಿ ನಿಮ್ಮ ಅಪ್ಪ ಅಮ್ಮ ಮನೆಗೆ ಹೋಗೋಣ ಅಂತ ಹೇಳ್ದೆ ಅಷ್ಟೇ ಸರ್. ಅದಕ್ಕೆ ಅವನೇನು ಮಾಡಿಬಿಟ್ಟ, ನೀನೇನಾದರೂ ನಮ್ಮ ಅಪ್ಪ ಮನೆಗೆ ಹೋದರೆ ನಿನ್ನ ಸಾಯಿಸ್ಬಿಡ್ತೀನಿ, ನಿನ್ನ ಮಕ್ಕಳನ್ನ ಸಾಯಿಸ್ಬಿಡ್ತೀನಿ, ನೀನೇನಾದರೂ ಹೋಗಿ ನೋಡು ನೀನು ಹಂಗೆ ಅಂತ ಫುಲ್ಲು ಜಗಳ ಮಾಡಿಬಿಟ್ಟೆ ಸರ್. ಕಮಿಷನರ್ ಆಫೀಸಲ್ಲೂ ಕೊಟ್ಟೆ, DGP ಆಫೀಸಲ್ಲೂ ಕೊಟ್ಟೆ, ಎಲ್ಲ ಕಡೆ ಕೊಟ್ಟಿದ್ದೀನಿ, ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವನು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಪರಿಚಯ 10 ವರ್ಷಗಳಿಂದ, ಮದುವೆ ಇತ್ತೀಚೆಗೆ ಆಗಿದ್ದು. ಬಟ್ ಆಕೆನೇ ಹೇಳ್ಕೊಂಡಿರುವಂತೆ ಸ್ವಲ್ಪ ದುಡ್ಡನ್ನು ನಾನು ಆತನಿಗೆ ಕೊಟ್ಟೆ ಅಂತ ಹೇಳಿ. ಈಕೆಗೆ ಡೌಟೇ ಬಂದಿಲ್ವಾ, ಅಥವಾ ಮನೆ ಎಲ್ಲಿ ಕಟ್ಟಿಸ್ತಾ ಇದ್ದಾನೆ ಅಂತ ಒಂದ್ಸತಿ ನೋಡಕ್ಕೂ ಹೋಗಿಲ್ವಾ ಈಕೆ? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ತನ್ನ ಮಗುವಿಗೆ ತಂದೆ ಬೇಕು ಅಂತೇಳಿ ಇವತ್ತು ಪೊಲೀಸ್ ಸ್ಟೇಷನ್ನ ಮೆಟ್ಲಂತ ಹೇರುವಂಥದ್ದಷ್ಟೇ ಅಲ್ಲದೆ ಸಿಕ್ಕಂಥ ಅಧಿಕಾರಿಗಳ ಬಳಿ ಹೋಗಿ ಕೂಡ ಅಷ್ಟೇ ತನಗೆ ನ್ಯಾಯ ಬೇಕು ಅಂತ ಈ ಒಂದು ಸಂತ್ರಸ್ತ ಮಹಿಳೆ ಕೇಳ್ಕೊಳ್ತಾ ಇರುವಂಥದ್ದು. ಇನ್ನು ಈಕೆಗೆ ಈ ಮೋಹನ್ ರಾಜ್ ಎನ್ನುವಂತಹ ವ್ಯಕ್ತಿ ಸುಮಾರು 10 ವರ್ಷಗಳಿಂದಲೂ ಅಂದರೆ 2016ರಿಂದಲೂ ಕೂಡ ಪರಿಚಯ ಇರ್ತಾನೆ. ಪರಿಚಯ ಇದ್ದರೂ ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ ಸ್ನೇಹಿತರಾಗಿರ್ತಾರೆ. ಆದರೆ 2022ರಲ್ಲಿ ಯಾವಾಗ ಈಕೆಗೆ ಮೊದಲ ಗಂಡನಿಂದ ಡಿವೋರ್ಸ್ ಆಗುತ್ತೆ, ಡಿವೋರ್ಸ್ ಆದಂತಹ ಬಳಿಕ ಒಂದು ಮೋಹನ್ ರಾಜ್ರನ್ನ ಮದುವೆ ಕೂಡ ಆಗ್ತಾರೆ. ಮದುವೆ ಆದಂತಹ ಬಳಿಕ ಇಬ್ಬರು ಕೂಡ ಅಷ್ಟೇ ಸುಮಾರು 1 ವರ್ಷದ ಕಾಲ ಸಂಸಾರವನ್ನು ಮಾಡ್ತಾರೆ. ಸಂಸಾರ ಮಾಡಿದಂತಹ ಸಂದರ್ಭದಲ್ಲಿ ಇವರಿಗೆ ಒಂದು ಹೆಣ್ಣು ಮಗು ಕೂಡ ಆಗುತ್ತೆ. ಹೆಣ್ಣು ಮಗು ಹುಟ್ಟಿದ್ದಾದಂತಹ ಬಳಿಕ ಈಕೆಯಿಂದ ಆತ ದೂರ ಹೋಗೋಕ್ಕೆ ಶುರು ಮಾಡ್ತಾನೆ. ಜೊತೆಗೆ ಆತನು ಕೂಡ ಅಷ್ಟು ಹೇಳ್ಕೊಂಡು ಬಂದಿರ್ತಾನೆ, ನಮ್ಮಿಬ್ಬರಿಗೂ ಕೂಡ ಅಷ್ಟೇ ಒಂದು ಸ್ವಂತ ಮನೆ ಅನ್ನುವಂಥದ್ದು ಇರಬೇಕು ಅಂತ ಹೇಳ್ಬಿಟ್ಟು ಹಂತವಾಗಿ ನನ್ನ ಬಳಿಯಿಂದ ಸುಮಾರು 36 ಲಕ್ಷ ಹಣವನ್ನು ಆತ ತಗೊಂಡಿದ್ದಾನೆ. ಜೊತೆಗೆ ನನ್ನ ಬಳಿ ಇದ್ದಂಥ ಚಿನ್ನಾಭರಣ ಎಲ್ಲವನ್ನೂ ಕೂಡ ಅಷ್ಟೇ ಹಡ ಇಟ್ಟಿದ್ದೀನಿ, ಒಂದಷ್ಟು ಮಾರಾಟ ಮಾಡಿದ್ದೀನಿ, ಆತನಿಗೆ ದುಡ್ಡು ಕೊಟ್ಟಿದ್ದೀನಿ. ಮನೆ ಮಾಡ್ತೀನಿ ಅಂತ ಹೇಳಿ ದುಡ್ಡು ತಗೊಂಡು ಹೋದಂಥ ವ್ಯಕ್ತಿ ಮನೆಯೂ ಕೂಡ ಇಲ್ಲದೆ ಇವತ್ತು ಬೀದಿಗೆ ಬೀಳುವಂಥ ಸ್ಥಿತಿ ಎದುರಾಗಿದೆ. ಜೊತೆಗೆ ಆತ ಇರುವಂತಹ ಸ್ಥಳಕ್ಕೆ ಹೋಗ್ಬಿಟ್ಟು ನನ್ನ ಮಗುಗೆ ಹುಷಾರಿಲ್ಲ, ಮಗುನ ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ಇವತ್ತು ಇರೋ ಬರೋ ದುಡ್ಡೆಲ್ಲ ನಿನಗೆ ಕೊಟ್ಟಿದ್ದೀನಿ, ದಯವಿಟ್ಟು ಮಗುಗೋಸ್ಕರನಾದರೂ ಬಾ ನನ್ನ ಜೊತೆ ಇರು ಅಂತ ಹೇಳಿದ್ರು ಕೂಡ ಅಷ್ಟೇ ಮೋಹನ್ ರಾಜ್ ಇದು ಯಾವುದಕ್ಕೂ ಕೂಡ ಒಪ್ತಾ ಇಲ್ಲ. ಬದಲಾಗಿ ಆತನೂ ಕೂಡ ಅಷ್ಟೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುವಂಥದ್ದು, ಈ ರೀತಿಯಂಥ ಘಟನೆಗಳಾಗ್ತಾ ಇದೆ ಅನ್ನುವಂಥ ಒಂದು ನೊಂದ ಮಾತನ್ನು ಈ ಒಂದು ಸಂತ್ರಸ್ತ ಮಹಿಳೆ ಈಗಾಗಲೇ ಹೇಳ್ತಾ ಇರುವಂಥದ್ದು. ಜೊತೆಗೆ ಈಗ ಈಕೆ ಬನಶಂಕರಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾಳೆ. ಇದಾದಂಥ ಬಳಿಕ DG ಕಚೇರಿಗೆ ಅಲ್ಲಿಯೂ ಕೂಡ ದೂರನ್ನು ಕೊಟ್ಟಿದ್ದಾಳೆ. ಜೊತೆಗೆ ಕಮಿಷನರ್ ಕಚೇರಿಯಲ್ಲಿ ಹೋಗಿ ಅಲ್ಲಿಯೂ ಕೂಡ ದೂರನ್ನು ಕೊಟ್ಟಿದ್ದಾಳೆ. ಆದರೆ ಈಕೆ ಈಗ ಪೊಲೀಸರಿಗೆ ಒಂದು ಮನವಿಯನ್ನು ಮಾಡ್ಕೊಳ್ತಿರುವಂಥದ್ದೇನು ಅಂತಂದರೆ, ಮೊದಲನೇದಾಗಿ ಗಂಡನನ್ನು ಬಿಟ್ಟಿದ್ದಾದಂಥ ಬಳಿಕ ನಿನ್ನ ಸಂಸಾರದಲ್ಲಿ ನಾನು ಇರ್ತೀನಿ, ನಿನ್ನ ಜೊತೆ ನಾನು ಬಾಳ್ತೀನಿ ಅಂತೇಳಿ 2022ರ ಮದುವೆ ಆದಂಥ ವ್ಯಕ್ತಿ 2023ಕ್ಕೆ ಮಗಳುಟ್ಟಿದ್ದಂಥ ಬಳಿಕ ಹೋದಂಥವ್ನು ಇನ್ನೂ ಕೂಡ ಅಷ್ಟೇ ಬಂದಿಲ್ಲ. ನಾನು ಹೋಗಿ ನನ್ನ ಸಂಸಾರ ಬೇಕು, ಮಗುಗೆ ತಂದೆ ಬೇಕು ಅಂತ ಕೇಳಿಕೊಂಡ್ರು ಕೂಡ ನನ್ನ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆಯನ್ನು ಮಾಡ್ತಿದ್ದಾನೆ. ಆ ಕಾರಣಕ್ಕೋಸ್ಕರ ನನಗೆ ಮಗುವಿಗೆ ತಂದೆ ಬೇಕು ಅನ್ನೋ ನಿಟ್ಟಿನಲ್ಲಿ ಆಕೆ ಈಗಾಗಲೇ ಪೊಲೀಸರ ಮುಂದೆ ಹೋಗಿ ಮನವಿ ಮಾಡ್ಕೊಳ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಪೊಲೀಸರು ಕೂಡ ಅಷ್ಟೇ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಆಕೆ ಮಾತ್ರ ಒಂದು ಆರೋಪವನ್ನು ಮಾಡ್ತಿರುವಂಥದ್ದು, ನಾನು ಕಂಪ್ಲೇಂಟ್ ಕೊಟ್ಟರೂ ಕೂಡ ನನಗೆ ಯಾವುದೇ ರೀತಿಯಂಥ ನ್ಯಾಯ ಸಿಗ್ತಾ ಇಲ್ಲ, ಪೊಲೀಸರು ಕೂಡ ನನ್ನ ಒಂದು ಕಂಪ್ಲೇಂಟ್ಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ.
ಆದರೆ ಸದ್ಯಕ್ಕಂತೂ ಡಿ ಜಿ ಕಚೇರಿಗೆ ಯಾವಾಗ ಈ ಒಂದು ದೂರು ಹೋಯಿತು, ಡಿ ಜಿ ಕಚೇರಿಯಿಂದಲೂ ಕೂಡ ಅಷ್ಟೇ ಪ್ರಕರಣದ ಬಗ್ಗೆ ತನಿಖೆ ಮಾಡುವಂಥ ಸೂಚನೆಯನ್ನು ಕೊಟ್ಟಿದ್ದು, ಬಹುತೇಕ ಬನಶಂಕರಿ ಪೊಲೀಸರು ಇಬ್ಬರನ್ನು ಕೂಡ ಅಷ್ಟೇ ಕರೆಸಿ ಮಾತುಕತೆ ಮಾಡೋದಕ್ಕೆ ನಿರ್ಧಾರವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಏನಾದರೂ ಮಾತುಕತೆಯಾಗಿ ಸಂಸಾರ ಚೆನ್ನಾಗಾಯಿತು ಅಂತಂದ್ರೆ ಓಕೆ, ಇಲ್ಲ ಅಂತಂದ್ರೆ ಈಕೆ ಕೊಟ್ಟಂತಹ ದೂರಿನ ಅನ್ವಯವಾಗಿ ಪೊಲೀಸರು ಮೋಹನ್ ರಾಜ್ರನ್ನ ಬಂಧನ ಮಾಡೋದಕ್ಕೂ ಕೂಡ ಈಗಾಗಲೇ ಎಲ್ಲ ರೀತಿಯಂತ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂತಹದ್ದು ಶರ್ಮಿತಾ. ಥ್ಯಾಂಕ್ ಯು ಮಂಜು ಆರ್ಯ ಈ ಕ್ಷಣದ ಮಾಹಿತಿಗೆ.